ನ್ಯೂಸ್ ಟಾಪ್ ನನ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಬೆಳ್ಳಾರೆ ಆಯ್ತು, ಈಗ ಸುರತ್ಕಲ್ನಲ್ಲಿ ರಕ್ತದ ಕುಳಿ. ಓಡಿದ್ರೂ ಕೂಡ ಬಿಡದೆ ಯುವಕನನ್ನ ಕುಚ್ಚಿ ಕೊಂದಿದ್ದು ಯಾರು? ಕರಾವಳಿಯಲ್ಲಿ 10 ದಿನದಲ್ಲಿ 3 ಭೀಕರ ಮರ್ಡರ್. ಪ್ರವೀಣ್ ಹತ್ಯೆಗೂ ಮುನ್ನ ಹಂತಕರು ಹೆಣತಂತ ಸಂಚು ಭಯಾನಕ. ಇನ್ನು ಪ್ರವೀಣ್ ಹತ್ಯೆಗೂ ಮುನ್ನ ಬೇರೊಬ್ಬನ ಕೊಲೆಗೆ ಏನಾದರೂ ಸ್ಕೆಚ್ ಹಾಕಿದ್ರ? ಪ್ರವೀಣ್ ಮನೆಯಲ್ಲಿ ಶೋಕಸಾಗರ, ಗ್ರಾಮದಲ್ಲಿ ನೀರವ ಮೌನ. ಇದೆಲ್ಲವನ್ನ ನೋಡೋಣ. 10 ದಿನಗಳ ಅಂತರದಲ್ಲಿ 3 ಕೊಲೆ ನಡೆದಿದೆ. ಕರಾವಳಿಯಲ್ಲಿ ಹೊತ್ತಿ ಉರಿತಿದ್ಯಾ ಪ್ರತೀಕಾರದ ಜ್ವಾಲೆ? ಬೂದಿ ಮುಚ್ಚಿದ ಕೆಂಡದಂತಾಯ್ತು ಸುರತ್ಕಲ್. ಇದೆಲ್ಲವನ್ನ ನೋಡೋಣ. ಕರಾವಳಿ ರಕ್ತ ಚರಿತ್ರೆ ನ್ಯೂಸ್ ಟಾಪ್ ನಲ್ಲಿ. ಕರಾವಳಿಯಲ್ಲಿ ಕೋಮು ಜ್ವಾಲೆ ಧಗಧಗಿಸ್ತಿದೆ. ದ್ವೇಷದ ದಳ್ಳೂರಿಯಲ್ಲಿ ಬೆಂದು ಹೋಗ್ತಿರೋ ಮಂಗಳೂರಿನಲ್ಲಿ ಕೊಲೆಗಳ ಸರಮಾಲೆ ನಡೀತಿದೆ. ಸಾಲು ಸಾಲು ಹೆಣಗಳು ಉರುಳುತ್ತಿವೆ. ಕಡಲೂರು ಪೂರ್ತಿ ಕೋಮು ಕಿಚ್ಚಲಿ ಮುಳುಗಿ ಹೋಗುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಅದಕ್ಕೆ ಕಾರಣ 10 ದಿನದಲ್ಲಿ 3 ಹೆಣಗಳು ಉರುಳಿವೆ. ಹಾದಿ ಬೀದಿಯಲ್ಲಿ ನಡೀತಿರೋ ಭೀಕರ ಕಗ್ಗೊಲೆಗೆ ಕರಾವಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಮಸೂದ್ ಸಾವಿನ ಬಳಿಕ ಸಹಚರರು ಗುದ್ದು ಹೋಗಿದ್ರು. ಮಸೂದ್ ಹತ್ಯೆ ನಡೆದು 1 ವಾರದ ಬಳಿಕ ಅಂದ್ರೆ ಜುಲೈ 26ರಂದು ಬೆಳ್ಳಾರಿಯಲ್ಲಿ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ರಕ್ತ ಹರಿಸಲಾಗಿತ್ತು. ಬೈಕ್ನಲ್ಲಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಪ್ರವೀಣ್ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ರು. ಇದೊಂದು ಕಗ್ಗೊಲೆ ಕರಾವಳಿ ನೆಲದಲ್ಲಿ ಕಂಪನ ಎಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತನನ್ನ ಗುದ್ದು ಹೋಗುವಂತೆ ಮಾಡಿತ್ತು. ಅದ್ಯಾವಾಗ ಜುಲೈ 26ರಂದು ಹಂತಕರು ಸದ್ದೆ ಇಲ್ಲದಂತೆ ಬಂದು ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿ ಎಸ್ಕೇಪ್ ಆದ್ರೂ ಹಿಂದೂ ಕಾರ್ಯಕರ್ತರು ಕೆರಳಿ ನಿಂತಿದ್ರು. ಪ್ರವೀಣ್ ನೆಟ್ಟಾರು ಅಂತ್ಯ ಸಂಸ್ಕಾರದ ದಿನ ಎಲ್ಲ ಬೆಂಕಿಯಾಗಿದ್ರು. ಸಚಿವರಿಗೆ ಘೇರಾವಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ವಿರುದ್ಧ ರೋಷಾವೇಶ ಹೊರಹಾಕಿದ್ರು. ಕಟೀಲು ಕಾರನೆ ಮಗುಚಲು ಯತ್ನಿಸಿದ್ರು. ಹಿಂದೂ ಕಾರ್ಯಕರ್ತರ ಆಕ್ರೋಶದ ಬೆಂಕಿಗೆ ಕಡಲ ತಡಿ ಮತ್ತಷ್ಟು ಕಾದ ಕಾವಲಿಯಂತಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಫಾಜಿಲ್ ಮೇಲೆ ಡೆಡ್ಲಿ ಅಟ್ಯಾಕ್. ತಪ್ಪಿಸಿಕೊಳ್ಳಲು ಓಡಿದ್ರೂ ಕೂಡ ಬಿಡದೆ ಕುಚ್ಚಿ ಕುಚ್ಚಿ ಕೊಂದು ಕಾಲ್ಕಿತ್ತಿದ್ದು ಯಾರು? ಸುರತ್ಕಲ್ ರಕ್ತದೋಕ್ತುಳಿ ಬಗ್ಗೆ ಖಾಕಿ ಏನ್ ಹೇಳುತ್ತೆ? ಇದೆಲ್ಲವನ್ನ ನೋಡೋಣ. ಮತ್ತೊಂದು ಮರ್ಡರ್ ನ್ಯೂಸ್ ಟಾಪ್ ನಲ್ಲಿ. ಇನ್ನು ಫಾಜಿಲ್ ಬರ್ಬರ ಮರ್ಡರ್ನಿಂದಾಗಿ ಸುರತ್ಕಲ್ನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಫಾಜಿಲ್ ಮರ್ಡರ್ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸುರತ್ಕಲ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುನ್ನೆಚ್ಚರಿಕೆಯಿಂದ ಸುರತ್ಕಲ್ನಲ್ಲಿ ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ದು ಸುರತ್ಕಲ್ಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ರವಾನಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರ ಹತ್ಯೆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಸೂಕ್ಷ್ಮ, ಅತಿ ಸೂಕ್ಷ್ಮ ಪ್ರದೇಶಗಳು ಹಾಗೂ ಧಾರ್ಮಿಕ ಕೇಂದ್ರಗಳ ಬಳಿ ಪೊಲೀಸ್ ಗಸ್ತು ಹೆಚ್ಚಳ ಮಾಡಲಾಗಿದೆ. ಪೊಲೀಸರು ಅಲರ್ಟ್ ಆಗಿರುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದು ಗಸ್ತಿನ ಜೊತೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಅಗತ್ಯವಿದ್ದಲ್ಲಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆಗೆ ಸೂಚನೆ ನೀಡಲಾಗಿದೆ. ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಹಿನ್ನೆಲೆಯಲ್ಲಿ ಮಂಗಳೂರಿನ 4 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಮಂಗಳೂರು ನಗರದ ಸುರತ್ಕಲ್, ಮುಲ್ಕಿ ಪೊಲೀಸ್ ಠಾಣೆ, ಬಜ್ಪೆ, ಪಣಂಬೂರು ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಶನಿವಾರ ಬೆಳಿಗ್ಗೆವರೆಗೂ 4 ಠಾಣಾ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ನಿಷೇಧಾಜ್ಞೆ ಜಾರಿ ಪ್ರದೇಶದಲ್ಲಿ ಮದ್ಯದಂಗಡಿ ಸಹ ಬಂದಿರಲಿದೆ. ನಾವು 144 ಅನ್ನ ಜಾರಿ ಮಾಡಿದ್ದೀವಿ. 2 ದಿನಗಳ ಅಂತರದಲ್ಲಿ ಮಂಗಳೂರಿನಲ್ಲಿ 2 ಹತ್ಯೆಯಾಗಿದೆ. ಮೊನ್ನೆ ಪ್ರವೀಣ್ ಕಗ್ಗೊಲೆಯಾಗಿತ್ತು. ಇವತ್ತು ಫಾಜಿಲ್ ಹತ್ಯೆ ನಡೆದಿದೆ. ಘಟನೆ ನಡೆದ ಸ್ಥಳಕ್ಕೆ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಮುನ್ನೆಚ್ಚರಿಕೆಯಿಂದ ಸುರತ್ಕಲ್ನಲ್ಲಿ ಬಂದೋಬಸ್ತ್ ವಹಿಸಿದ್ದಾರೆ. ಯಾವುದೇ ಅನಾಹುತ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಪ್ರವೀಣ್ ಹತ್ಯೆಗೆಂದೇ 40 ನಿಮಿಷ ಕಾದಿದ್ದರ ಕಿರಾತಕರು. ಅದೊಂದೇ ಜಾಗದಲ್ಲಿ ಬೈಕ್ ನಿಲ್ಲಿಸಿದ್ದಕ್ಕೆ ಕ್ರೂರಿಗಳು. ಕೊಲೆಗಡಕರ ಬಗ್ಗೆ ಪ್ರವೀಣ್ಗೆ ಮೊದಲೇ ಏನಾದರೂ ಸುಳಿವು ಸಿಕ್ಕಿತ್ತ? ಇದೆಲ್ಲವನ್ನ ನೋಡೋಣ. ಹಂತಕರ ಸಂಚು ನ್ಯೂಸ್ ಟಾಪ್ ನಲ್ಲಿ. ಸಿಸಿಟಿವಿ ದೃಶ್ಯ ಪ್ರವೀಣ್ ಹತ್ಯೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ನೀಡಿದೆ. ಹಂತಕರ ಬೆನ್ನು ಬಿದ್ದಿರುವ ಪೊಲೀಸರಿಗೆ ಸಿಸಿ ಕ್ಯಾಮೆರಾ ದೃಶ್ಯ ಮಹತ್ವದ ಸುಳಿವು ನೀಡಿದೆ. ಮಬ್ಬು ಕತ್ತಲಿನಲ್ಲಿ ರಸ್ತೆಯಲ್ಲಿ ಆಗೊಂದು ಈಗೊಂದು ವಾಹನಗಳು ಓಡಾಡ್ತಿವೆ. ನಿಂತಲೇ ನಿಂತ ಅದೊಂದು ಬೈಕ್ 108 ಅನುಮಾನವನ್ನ ಹುಟ್ಟುಹಾಕಿದೆ. ಸುಮಾರು 40 ನಿಮಿಷ ಒಂದೇ ಜಾಗದಲ್ಲಿ ಬೈಕ್ ನಿಂತಿದ್ದು ಭಾರಿ ಅನುಮಾನ ಹುಟ್ಟುಹಾಕಿದೆ. ಹಿಂದೂ ಕಾರ್ಯಕರ್ತ ಪ್ರವೀಣ್ ಹತ್ಯೆಗೂ ನರ ರಾಕ್ಷಸರು ಹೊಂಚು ಹಾಕಿ ಕುಳಿತಿದ್ರಂತೆ. ಪಕ್ಕಾ ಪ್ಲಾನ್ ಮಾಡಿದ್ದ ಹಂತಕರು ಬೆಳಿಗ್ಗೆಯಿಂದಲೇ ಪ್ರವೀಣ್ ಚಲನವಲನ ಗಮನಿಸುತ್ತಿದ್ರು. ಇಡೀ ದಿನ ಸುತ್ತಾಡಿ ರಾತ್ರಿ 8 ಗಂಟೆ 1 ನಿಮಿಷಕ್ಕೆ ಚಿಕನ್ ಅಂಗಡಿ ಬಳಿ ಎಂಟ್ರಿ ಕೊಟ್ಟಿದ್ರು. ಪ್ರವೀಣ್ ನೆಟ್ಟಾರು ಅಂಗಡಿ ಮುಚ್ಚೋದನ್ನೇ ಕಾದು ಕುಳಿತಿದ್ದ ಬಾಪಿಗಳು ರಾತ್ರಿ 8:30ರಿಂದ 8:40 ಹೊತ್ತಿಗೆ ಪ್ರವೀಣ್ ಹತ್ಯೆಗೈದು ಕಾಲ್ಕೆತ್ತಿದ್ರು.
ಹೀಗಾಗಿ 8 ಗಂಟೆಯಿಂದ ಒಂದೇ ಕಡೆ ನಿಂತಲೇ ನಿಂತಿದ್ದ ಇದೊಂದು ಬೈಕ್ ಮೇಲೆ ಖಾಕಿಗೆ ಡೌಟ್ ಶುರುವಾಗಿದೆ. ಬೆಳ್ಳಾರಿಯ ಚಿಕನ್ ಅಂಗಡಿ ಬಳಿಯ ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸಿದ ಪೊಲೀಸರಿಗೆ ಸ್ಫೋಟಕ ಸುಳಿವು ಸಿಕ್ಕಿದೆ. ಚಿಕನ್ ಅಂಗಡಿಯಿಂದ 50 ಮೀಟರ್ ದೂರದಲ್ಲಿ ಒಂದು ಬೈಕ್ ನಿಂತ ಜಾಗದಲ್ಲಿ ನಿಂತಿತ್ತು. ರಾತ್ರಿ ಹೊತ್ತಿನಲ್ಲಿ ಆ ಬೈಕ್ 40 ನಿಮಿಷ ನಿಂತಿದ್ದಾದ್ರೂ ಯಾಕೆ ಅನ್ನೋ ಅನುಮಾನ ಪೊಲೀಸರನ್ನ ಬಲವಾಗಿ ಕಾಡುತ್ತಿದೆ. ಪ್ರವೀಣ್ನ ಹತ್ಯೆಗೈದವರು 3 ಹಂತಕರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಆದರೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರೋ ದೃಶ್ಯದಲ್ಲಿ ಬೈಕ್ನಲ್ಲಿ 3 ಇಬ್ರು ಇದ್ರ ಅನ್ನೋದು ಅಸ್ಪಷ್ಟವಾಗಿ ಕಾಣ್ತಿದೆ. ಆದ್ರೆ ಬೈಕ್ ಮೇಲೆ ಕುಳಿತು 40 ನಿಮಿಷ ಕಾಯುತ್ತಿದ್ದವರು ಯಾರು? ಇವರೇ ಹಂತಕರ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ರಸ್ತೆ ಪಕ್ಕದಲ್ಲೇ ಬೈಕ್ನಲ್ಲಿ ಒಬ್ಬ ವೇಟ್ ಮಾಡ್ತಿದ್ರೆ ಇದೇ ಟೈಮ್ನಲ್ಲಿ ಮತ್ತೊಂದು ಬೈಕ್ನಲ್ಲಿ ಯಾರೋ ಎಂಟ್ರಿ ಕೊಟ್ಟಿದ್ರು. ಈ ಬೈಕ್ ಮೇಲೂ ಪೊಲೀಸರಿಗೆ ಅನುಮಾನ ಕೂಡ ಬಂದಿದೆ. ಈ ಬೈಕ್ನಲ್ಲಿ ಓಡಾಡುತ್ತಿದ್ದವರು ಏನಾದ್ರೂ ಮೆಸೇಜ್ ಪಾಸ್ ಮಾಡಿದ್ರ ಅನ್ನೋ ಬಗ್ಗೆ ಖಾಕಿ ತನಿಖೆ ನಡೆಸ್ತಿದ್ದ. ರಾತ್ರಿ 8:33 ಹೊತ್ತಿಗೆ ಬೈಕ್ನಲ್ಲಿ ನಿಂತಿದ್ದ ವ್ಯಕ್ತಿಗಳು ಒಂದು ಸಲ ಚಿಕನ್ ಅಂಗಡಿಯತ್ತ ಹೋಗಿ ಬಂದು ಅದೇ ಜಾಗದಲ್ಲಿ ನಿಲ್ತಾರೆ. ನಲವತ್ತು ನಿಮಿಷ ನಿಂತಲ್ಲಿ ನಿಂತವರು 8:38 ಹೊತ್ತಿಗೆ ಕಾಲ್ಕಿತ್ತಿದ್ದಾರೆ. ಅದಾದ ನಂತರ ಪ್ರವೀಣ್ ಹತ್ಯೆಯಾದ ಚಿಕನ್ ಅಂಗಡಿ ಬಳಿ ಜನ ಜಮಾಯಿಸಿದ್ದಾರೆ. ಹೀಗಾಗಿ 8:38ರಿಂದ 8:40 ಸಮಯದಲ್ಲಿ ಪ್ರವೀಣ್ ಹತ್ಯೆ ನಡೆದಿರುವ ಸಾಧ್ಯತೆ ಇದೆಯಂತ ಪೊಲೀಸರು ಅಂದಾಜಿಸಿದ್ದಾರೆ. ಮೊನ್ನೆ ರಾತ್ರಿ 8 ಗಂಟೆಯಿಂದ ನಿಂತಲ್ಲೇ ನಿಂತವರು 8:38 ವೇಳೆಗೆ ಕಾಲ್ಕಿತ್ತಿದ್ದಾರೆ. ಪ್ರವೀಣ್ ಹತ್ಯೆ ಆಗ್ತಿದ್ದಂತೆ ಬೈಕ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ 40 ನಿಮಿಷ ಕಾದು ನಿಂತವರೇ ಹಂತಕರ, ಇಲ್ಲ ಹಂತಕರಿಗೆ ಸಹಾಯ ಮಾಡಲು ಬಂದಿದ್ರ ಅಥವಾ ಹತ್ಯೆ ನಂತರ ಹಂತಕರನ್ನ ಪಿಕ್ ಮಾಡಲು ಬಂದಿದ್ರ ಅನ್ನೋ ಬಗ್ಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇನ್ನು ಪ್ರವೀಣ್ ಸ್ನೇಹಿತರನ್ನ ವಿಚಾರಣೆ ನಡೆಸಿರೋ ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ವಾರದ ಹಿಂದೆ ನಡೆದ ಮಸೂದ್ ಕೊಲೆಯ ಬಗ್ಗೆ ಸ್ನೇಹಿತರ ಜೊತೆ ಮಾತನಾಡ್ತಿದ್ದ ಪ್ರವೀಣ್, ಖಂಡಿತ ಅವರು ನಮ್ಮ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ, ರಿವೆಂಜ್ ತೀರಿಸಿಕೊಳ್ತಾರೆ ಅಂತ ಹೇಳಿದ್ರಂತೆ. ಸ್ಥಳೀಯರು, ಸ್ನೇಹಿತರ ಹೇಳಿಕೆಗಳು, ಪ್ರತ್ಯಕ್ಷದರ್ಶಿಗಳ ಸ್ಟೇಟ್ಮೆಂಟ್, 40 ನಿಮಿಷದ ಸಿಸಿಟಿವಿ ದೃಶ್ಯ ಆಧರಿಸಿ ಆ 3 ಹಂತಕರಿಗೆ ಖಾಕಿ ಬಲೆ ಬೀಸಿದೆ. ಸದ್ಯ ಜಾಕೀರ್, ಮೊಹಮ್ಮದ್ ಶಫೀಕ್ ಎಂಬುವರನ್ನ ಅರೆಸ್ಟ್ ಮಾಡಿದ್ದು ಗ್ರಿಲ್ ನಡೆಸುತ್ತಿದ್ದಾರೆ. ನಿಜವಾದ ಹಂತಕರು ಸಿಕ್ಕ ಬಳಿಕವಷ್ಟೇ 40 ನಿಮಿಷ ಕಾದು ನಿಂತಿದ್ದವರು ಯಾರೋ ಅನ್ನೋ ಡೌಟ್ ಕ್ಲಿಯರ್ ಆಗಲಿದೆ. ಪ್ರವೀಣ್ ಹಂತಕರಿಗಾಗಿ ಖಾಕಿ ಮೆಗಾ ತಲಾಶ್. ರಾಜ್ಯ ಮಾತ್ರ ಅಲ್ಲದೆ ಕೇರಳದಲ್ಲೂ ಕೂಡ ಆರೋಪಿಗಳಿಗಾಗಿ ಹುಡುಕಾಟ. ಕೊಲೆಗಾರರ ಬೆನ್ನು ಬಿದ್ದ ಖಾಕಿಗೆ ಸಿಕ್ಕಿತ ಸಿಸಿಟಿವಿಯ ಸುಳಿವು. ಇದೆಲ್ಲವನ್ನ ನೋಡೋಣ. ಖಾಕಿ ತನಿಖೆ ನ್ಯೂಸ್ ಟಾಪ್ನಲ್ಲೇ. ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಭೀಕರ ಮರ್ಡರ್ಗೆ ಕಡಲೂರು ಖುದ್ದು ಹೋಗಿದೆ. ಬೆಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪ್ರವೀಣ್ ನೆಟ್ಟಾರು ನೆತ್ತರನ್ನ ಹರಿಸಿರೋ ಹಂತಕರ ಭೇಟಿಗೆ ಖಾಕಿ ಬಲೆ ಬೀಸಿದೆ. ಕ್ರಿಮಿಗಳ ಕೈಗೆ ಕೋಳ ತೊಡಿಸಿ ಎಳೆದು ತರುವುದಕ್ಕೆ ಫೀಲ್ಡ್ಗೆ ಇಳಿದಿರೋ ಪೊಲೀಸರು ಸಿಕ್ಕ ಜಾಗದಲ್ಲೆಲ್ಲ ತಲಾಶ್ ನಡೆಸುತ್ತಿದ್ದಾರೆ. ಹಿಂದೂ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಕಡಲೂರು ಕಾದ ಕಾವಲಿಯಂತಾಗಿದೆ. ಪ್ರವೀಣ್ ಹತ್ಯೆ ಹಂತಕರ ಬೆನ್ನು ಬಿದ್ದಿರೋ ಪೊಲೀಸರು 5-6 ತಂಡವನ್ನ ಮಾಡಿ ತಲಾಶ್ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ಮಾತ್ರವಲ್ಲದೆ ನೆರೆ ರಾಜ್ಯ ಕೇರಳದಲ್ಲೂ ಆಪರೇಷನ್ ಮುಂದುವರಿಸಿದ್ದಾರೆ. ಈವರೆಗೆ 27 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿರೋ ಖಾಕಿ ಪಡೆ ಇಬ್ಬರನ್ನ ಲಾಕ್ ಮಾಡಿದೆ. ಜಾಕೀರ್ ಸವಣೂರು ಮತ್ತು ಶಫೀಕ್ ಅನ್ನೋ ಆರೋಪಿಗಳನ್ನ ಹೆಡೆಮುರಿ ಕಟ್ಟಲಾಗಿದ್ದು ಫುಲ್ ಗ್ರಿಲ್ ಮಾಡಲಾಗ್ತಿದೆ. ಪೊಲೀಸರಿಗೆ ಅಂಧರಾಗಿರೋ ಜಾಕೀರ್ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳಿದೆಯಂತೆ. ಬಂಧಿತ ಶಫೀಕ್ ಮತ್ತು ಜಾಕೀರ್ ಆಗಸ್ಟ್ 11ರವರೆಗೆ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಈ ಇಬ್ಬರು ಆರೋಪಿಗಳು ಎಸ್ಡಿಪಿಐ ಕಾರ್ಯಕರ್ತರು ಮತ್ತು ಪಿಎಫ್ಐ ಲಿಂಕ್ ಇದೆಯನ್ನೋ ಸ್ಫೋಟಕ ಸಂಗತಿ ಗೊತ್ತಾಗಿದೆ. ಪ್ರವೀಣ್ ಕೇಸ್ನಲ್ಲಿ ಇದೇ ಜಾಕೀರ್ ಚಿಕನ್ ಅಂಗಡಿ ಸುತ್ತ ಓಡಾಡಿ ಲೊಕೇಶನ್ ನೋಡಿಕೊಂಡು ಹಂತಕರಿಗೆ ಮೆಸೇಜ್ ಪಾಸ್ ಮಾಡಿದ್ನಂತೆ. ಇನ್ನೊಬ್ಬ ಶಫೀಕ್ ಟೆಲಿಗ್ರಾಮ್ ಮೂಲಕ ಕೊಲೆಗೆ ಸಂಚು ರೂಪಿಸಿದವರ ಸಂಪರ್ಕದಲ್ಲಿದ್ದ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣದ ಹಂತಕರಿಗೆ ಜಾಲಾಡ್ತಿರೋ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. 27 ಜನರನ್ನ ವಿಚಾರಣೆ ನಡೆಸಿರೋ ಖಾಕಿ ಪಡೆ ಜಾಕೀರ್ ಮತ್ತು ಶಫೀಕ್ ಜನ್ಮವನ್ನ ಜಾಲಾಡ್ತಿದೆ. ಹಂತಕರಿಗೆ ಏನೇನೋ ಮಾಹಿತಿ ಹೋಗಿದೆ, ಘಟನೆ ನಡೆಯುವುದಕ್ಕಿಂತ ಮುಂಚೆ ಅನಂತರ ಅಲ್ಲಿಗೆ ಭೇಟಿ ನೀಡಿದ್ದು ಯಾಕೆ, ಟೆಲಿಗ್ರಾಮ್ ಕಾಲ್ನಲ್ಲಿ ಯಾರ್ಯಾರ ಜೊತೆ ಮಾತನಾಡಿದ್ದಾರೆ,
ದುಬೈನಲ್ಲಿರುವ ವ್ಯಕ್ತಿ ಯಾರು, ಅವರಿಗೂ ಇವರಿಗೂ ಏನು ಸಂಬಂಧ, ಅವರಿಗೆ ಕರೆ ಮಾಡಿ ಮಾತನಾಡಿದ್ದು ಏನು, ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ನಡೆಸಲಾಗ್ತಿದೆ. ಇನ್ನು ನಿನ್ನೆ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಮನೆಗೆ ಸಿಎಂ ಬೊಮ್ಮಾಯಿ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಬಳಿಕ ಹತ್ಯೆ ಆರೋಪಿಗಳು ಎಲ್ಲೇ ಇದ್ರೂ ಎಳೆದುತ್ತಿರುವಂತೆ ಸಿಎಂ ಬೊಮ್ಮಾಯಿ ಪೊಲೀಸರಿಗೆ ಸೂಚಿಸಿದ್ರು. ಹತ್ಯೆಗೆ ನೆರವಾದ ಎಲ್ಲರ ವಿರುದ್ಧವೂ ಕಠಿಣ ಕ್ರಮ ಪಕ್ಕ, ಅಗತ್ಯವಿದ್ರೆ ಪ್ರವೀಣ್ ಹತ್ಯೆ ಕೇಸ್ ಎನ್ಐಎಗೆ ವಹಿಸಲು ಸಿದ್ಧ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಳ್ಳಾರಿಯಲ್ಲಿ ನೆತ್ತರೋಕಳಿ ಹರಿಸಿರೋ ಪಾಪಿಗಳಿಗಾಗಿ ಖಾಕಿ ತಲಾಶ್ ನಡೆಸುತ್ತಿದೆ. ಹಾಸನ ಎಸ್ಪಿ ಹರಿರಾಮ್ ಶಂಕರ್, ಬೆಂಗಳೂರು ಡಿಸಿಪಿ ಅನುಚೇತ್ ಹೆಚ್ಚುವರಿಯಾಗಿ ತನಿಖೆ ತಂಡಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇನ್ನೊಂದು ತಂಡ ಕೇರಳಕ್ಕೆ ಹೋಗಿದ್ದು ಕೊಲೆಗಡುಕರಿಗಾಗಿ ಸರ್ಚಿಂಗ್ ನಡೆಸುತ್ತಿದೆ. ಹಂತಕರು ಅಡಗಿ ಕುಳಿತಿರೋ ಕೋಟೆಗೆ ಲಗ್ ಇಟ್ಟು ಎಳೆದು ತರೋದಕ್ಕೆ ಮೆಗಾ ಆಪರೇಷನ್ ನಡೀತಿದೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಹತ್ಯೆ ಮಾಡೋದಕ್ಕಾಗಿಯೇ ಖತರ್ನಾಕ್ ಸ್ಕೆಚ್ ಹಾಕಿದ ಹಂತಕರು 40 ನಿಮಿಷ ಕಾದು ಕುಳಿತು ರಕ್ತದೋಕಳಿ ಹರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಕೊಲೆಗೂ ಮೊದಲು ಬೆಳ್ಳಾರಿಯಲ್ಲಿ ಪ್ರವೀಣ್ ನಡೆಸುತ್ತಿದ್ದ ಚಿಕನ್ ಶಾಪ್ ಬಳಿಯೇ ಹೊಂಚು ಹಾಕಿ ಕಾದು ಕುಳಿತಿದ್ರು ಅನ್ನೋದು ಬಯಲಾಗಿದೆ. ಬೈಕ್ನಲ್ಲಿ ಹಂತಕರು ಅಂಗಡಿಯಿಂದ 50 ಮೀಟರ್ ದೂರದಲ್ಲಿ ವಾಚ್ ಮಾಡ್ತಿದ್ರು. ಅತ್ಯಂದಿತ್ತ ಓಡಾಟ ನಡೆಸಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಕ್ಕಾ ಪ್ಲಾನ್ ಮಾಡಿದ ಹಂತಕರು ಮಂಗಳವಾರದಂದು ರಾತ್ರಿ 8 ಗಂಟೆ 1 ನಿಮಿಷ 51 ಸೆಕೆಂಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. 50 ಮೀಟರ್ ದೂರದಲ್ಲಿ ಬೈಕ್ ನಿಲ್ಲಿಸಿಕೊಂಡಿದ್ರು. ಬಳಿಕ ಪ್ರವೀಣ್ರ ಚಿಕನ್ ಅಂಗಡಿ ಮುಂದೆ ಹೋಗಿ ವಾಪಸ್ ಬಂದು ಮತ್ತದೇ ಜಾಗದಲ್ಲಿ ಸ್ಟಾಪ್ ಮಾಡ್ತಾರೆ. ನಂತರ 8 ಗಂಟೆ 40 ನಿಮಿಷಕ್ಕೆ ಅಂಗಡಿಯತ್ತ ಓಡೋಡಿ ಜನ ಬರ್ತಾರೆ. ಅಂದ್ರೆ ಅಂದು ರಾತ್ರಿ 8 ಗಂಟೆ 38 ನಿಮಿಷದಿಂದ 8 ಗಂಟೆ 40ರ ಸಮಯದಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. 40 ನಿಮಿಷ ಕಾದು ನಿಂತಿದ್ದ ಬೈಕ್ನ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಬೆಳ್ಳಾರಿ ಠಾಣೆ ಪೊಲೀಸರು ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಅವರನ್ನ ಬೆನ್ನತ್ತಿದ್ದಾರೆ. ಅನುಮಾನಾಸ್ಪದ ಬೈಕ್ ಹಾಗೂ ಆ ಮೂವರಿಗಾಗಿ ಪೊಲೀಸರು ಎಲ್ಲೆಡೆ ಹುಡುಕಾಟವನ್ನ ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ದೃಶ್ಯವನ್ನೇ ಇಟ್ಟುಕೊಂಡು ಹಂತಕರನ್ನ ಪತ್ತೆ ಹಚ್ಚೋದಕ್ಕಾಗಿ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಈ ವಿಡಿಯೋದಲ್ಲಿ ಮರ್ಡರ್ಗಾಗಿ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋ ದೃಶ್ಯ ಸೆರೆಯಾಗಿದೆ. ಬಾಕ್ಸ್ ಆಫೀಸ್ನಲ್ಲಿ ವಿಕ್ರಾಂತ್ ರೋಣ ಆರ್ಭಟ. ಮೊದಲ ದಿನವೇ ಕಿಚ್ಚ ಸುದೀಪ್ ಸಿನಿಮಾ ಗಳಿಸಿದ್ದು ಎಷ್ಟು? ವೀಕೆಂಡ್ನಲ್ಲೇ ದಾಖಲೆ ಬರೆಯುತ್ತಾ ವಿಕ್ರಾಂತ್ ರೋಣ. ನೋಡೋಣ ವಿಕ್ರಾಂತ್ ರೋಣ ನ್ಯೂಸ್ ಟಾಪ್ನಲ್ಲಿ. ಬೆಳ್ಳಿ ಪರದೆ ಮೇಲೆ ವಿಕ್ರಾಂತ್ ರೋಣನ ದರ್ಶನ ಆಗಿದೆ. ಸಿನಿಮಾ ನೋಡಲು ಕಾತರದಿಂದ ಕಾಯ್ತಿದ್ದ ಅಭಿಮಾನಿಗಳು ಕಿಚ್ಚನ ಫ್ಯಾಂಟಸಿ ಲೋಕಕ್ಕೆ ಎಂಟ್ರಿ ಆಗಿ ಫುಲ್ ಫಿದಾ ಆಗಿದ್ದಾರೆ. ರಾರ ರಕ್ಕಮ್ಮ ಅಂತ ಕಾಯುತ್ತಿದ್ದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. 3Dಯಲ್ಲಿ ವಿಕ್ರಾಂತ್ ರೋಣ ದರ್ಶನ ಪಡೆದು ಎಲ್ಲರೂ ಥ್ರಿಲ್ ಆಗಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ. ಮೂಲಗಳ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಮಾತ್ರ ಫಸ್ಟ್ ಡೇ ರೋಣನ ಕಲೆಕ್ಷನ್ ಬರೋಬ್ಬರಿ 18ರಿಂದ 20 ಕೋಟಿ ಆಗಿದೆಯಂತೆ. ಕರ್ನಾಟಕ ಹೊರತುಪಡಿಸಿ ಆಂಧ್ರ, ತಮಿಳುನಾಡು, ಕೇರಳ ಹಾಗೂ ಮುಂಬೈನಲ್ಲಿ ಪ್ರದರ್ಶನ ಕಂಡ ಕಿಚ್ಚನ ಸಿನಿಮಾಗೆ ಬರೋಬ್ಬರಿ 12ರಿಂದ 15 ಕೋಟಿ ಕಲೆಕ್ಷನ್ ಆಗಿದೆಯಂತೆ. ಕಿಚ್ಚನ ಡಿಫರೆಂಟ್ ಲುಕ್ ಹಾಗೂ ಗಡಂಗ್ ರಕ್ಕಮ್ಮನ ಕಿಕ್ಗೆ ಬಾಕ್ಸ್ ಆಫೀಸ್ ಧೂಳಾಗ್ತಿದೆ. ಟಿಕೆಟ್ಗಳು ಸೋಲ್ಡ್ ಆಗಿದೆ. ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಬೋರ್ಡ್ ನೇತಾಡ್ತಿದೆ. ಜನ ಕುಟುಂಬ ಸಮೇತ ಥಿಯೇಟರ್ಗೆ ಎಂಟ್ರಿ ಕೊಟ್ಟು ಸಿನಿಮಾ ನೋಡ್ತಿದ್ದಾರೆ. ಯುವಕರಂತೂ ವಿಕ್ರಾಂತ್ ರೋಣನ ಅವತಾರಕ್ಕೆ ಕಳೆದು ಹೋಗಿದ್ದಾರೆ. ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ 35 ಕೋಟಿ ವಾಚಿ ಭರ್ಜರಿ ಕಲೆಕ್ಷನ್ ಮಾಡಿ ಕಮಾಲ್ ಮಾಡಿದ್ದ. ಈ ಹಿಂದೆ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ, ಆಪ್ತಮಿತ್ರ ರೀತಿಯ ಸಿನಿಮಾಗಳು ಫ್ಯಾಮಿಲಿ ಆಡಿಯನ್ಸ್ ನ ಫಿದಾ ಮಾಡಿದ್ವು. ಅದೇ ರೀತಿ ವಿಕ್ರಾಂತ್ ರೋಣ ಕೂಡ ಫ್ಯಾಮಿಲಿ ಆಡಿಯನ್ಸ್ ಅನ್ನ ತನ್ನತ್ತ ಸೆಳೆಯುತ್ತಿದೆ. ಸಿನಿಮಾಗೆ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ವಿಕ್ರಾಂತ್ ರೋಣ ನಿರ್ದೇಶಕ ಅನೂಪ್ ಭಂಡಾರಿ ಹೇಳಿದ್ದಾರೆ. ಸುದೀಪ್ ಸರ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಅಂತ ತಿಳಿಸಿದ್ರು. ಚಿತ್ರದಲ್ಲಿ ರಂಗಿತರಂಗ ಫ್ಲೇವರ್ ಇರೋ ಬಗ್ಗೆ ಮಾತನಾಡಿದ ಅನೂಪ್, ಸಿನಿಮಾ ಗೆದ್ದಿರುವ ಖುಷಿಯಲ್ಲಿ ಗರಗರ ಗಗ್ಗರ ಬರ್ಬರ್ ಡೈಲಾಗ್ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು. ಇನ್ನು ಸಿನಿಮಾ ರಿಲೀಸ್ ಆಗಿರೋ ಹಲವೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ.
ಫುಲ್ ಟ್ರೆಂಡ್ ಆಗಿರೋ ರಾರಾ ರಕ್ಕಮ್ಮ ಸಾಂಗ್ ಸದ್ಯ ಊರಲ್ಲೆಲ್ಲ ಚಾಲ್ತಿಯಲ್ಲಿರೋ ಒಂದೇ ಒಂದು ಹಾಡು. ಸುದೀಪ್ ಹಾಗೂ ಜಾಕ್ವೆಲಿನ್ ಸೊಂಟ ಬಳಕಿಸಿದ ಗಡಂಗ್ರಕಮ್ಮ ಸಾಂಗ್ ಅಭಿಮಾನಿಗಳ ಹುಚ್ಚೆಬ್ಬಿಸಿದೆ. ಹೀಗಾಗಿ ಇಂದು ಈ ಹಾಡನ್ನ ತೆರೆ ಮೇಲೆ ನೋಡುತ್ತಲೇ ಸ್ಕ್ರೀನ್ ಮೇಲೆ ಹೆಜ್ಜೆ ಹಾಕಿ ಹಲವು ಥಿಯೇಟರ್ಗಳಲ್ಲಿ ಸುದೀಪ್ ಹಾಗೂ ಜಾಕ್ವೆಲಿನ್ ಮೋಡಿಗೆ ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದ್ರು. ಅನೂಪ್ ಭಂಡಾರಿಯ ಕಲ್ಪನೆ, ಜಾಕ್ ಮಂಜು ಅವರ ಬಂಡವಾಳ, ಕಿಚ್ಚ ಸುದೀಪ್ ಸ್ಟೈಲಿಂಗ್ ಅವತಾರ ವಿಕ್ರಾಂತ್ ರೋಣನ ಮೇಲೆ ಕೇವಲ ಕನ್ನಡಿಗರಷ್ಟೇ ಅಲ್ಲ ಪರಭಾಷಿಕರು ಸಹ ದೃಷ್ಟಿ ನೆಡುವಂತೆ ಮಾಡಿತ್ತು. ಹೀಗಾಗಿ ಬಾಹುಬಲಿಯ ಮಾಂತ್ರಿಕ ನಿರ್ದೇಶಕ ರಾಜಮೌಳಿ, ರಿತೇಶ್ ದೇಶ್ಮುಖ್ ಸೇರಿದಂತೆ ಹಲವರು ಸಿನಿಮಾ ನೋಡೋ ಕುತೂಹಲವನ್ನ ವ್ಯಕ್ತಪಡಿಸಿ ಕಿಚ್ಚ ಸುದೀಪ್ಗೆ ಶುಭ ಹಾರೈಸಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೂ ನಟ ಕಿಚ್ಚ ಸುದೀಪ್ ಹವಾ ಜೋರಾಗಿದೆ. ದೆಹಲಿಯಲ್ಲಿ ಸುದೀಪ್ ವಿಕ್ರಾಂತ್ ರೋಣ ಸಿನಿಮಾ ವೀಕ್ಷಿಸಿದ್ದಾರೆ. ಚಾಣಕ್ಯ ಮಾಲ್ನಲ್ಲಿ ಕನ್ನಡಿಗರ ಜೊತೆ ಸಿನಿಮಾ ವೀಕ್ಷಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿ ರಾಜ್ಯದ ಸಂಸದರು ವಿಕ್ರಾಂತ್ ರೋಣ ಸಿನಿಮಾ ವೀಕ್ಷಿಸಿದ್ದು ಚಿತ್ರ ವೀಕ್ಷಿಸಿ ಫುಲ್ ಎಂಜಾಯ್ ಮಾಡಿದ್ದಾರೆ. ದೇಶಾದ್ಯಂತ 3200 ಸ್ಕ್ರೀನ್ಗಳಲ್ಲಿ ಗುಮ್ಮನ ಆಟ ಶುರುವಾಗಿದೆ. ಕರ್ನಾಟಕದಲ್ಲಿ 320 ಸ್ಕ್ರೀನ್ ಹಾಗೂ 60ಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ವಿಕ್ರಾಂತ್ ರೋಣ ರಂಗೇರಿಸಿದ್ದಾನೆ. ಫ್ಯಾಮಿಲಿ ಆಡಿಯನ್ಸ್ಗೆ ಸ್ಪೆಷಲಿ ರೋಣನ ಅವತಾರ ಹಾಗೂ ಕಥೆಯ ತಿರುಳು ಸಖತ್ ಇಷ್ಟ ಆಗಿದೆ. ಹೀಗಾಗಿ ವೀಕೆಂಡ್ನಲ್ಲಿ ಫ್ಯಾಮಿಲಿ ಥಿಯೇಟರ್ಗೆ ಎಂಟ್ರಿ ಕೊಡೋದು ಪಕ್ಕಾ ಅಂತಿದೆ ಕಿಚ್ಚನ ಬಳಗ. ಪ್ರವೀಣ್ ಹತ್ಯೆಗೂ ಮೊದಲು ಮತ್ತೊಂದು ಕೊಲೆಗೆ ನಡೆದಿದ್ದ ಸಂಚು. ಬಂಧಿತ ಶಫೀಕ್ ಕೆಲಸ ಮಾಡ್ತಾ ಇದ್ದಂತಹ ಅಂಗಡಿ ಮಾರ್ತ್ಯಾಕೆ ಉದ್ರಿಕ್ತರು. ಇನ್ನು ಪ್ರವೀಣ್ ಕೊನೆ ಕ್ಷಣಗಳನ್ನ ಬಿಚ್ಚಿದಂತಹ ಆಂಬ್ಯುಲೆನ್ಸ್ ಚಾಲಕ. ಇದೆಲ್ಲವನ್ನ ನೋಡೋಣ ಸಾವಿನ ಜ್ವಾಲಿ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಮೊದಲು ಬೇರೊಂದು ಸಂಚು ನಡೆದಿತ್ತ ಅನ್ನೋ ಅನುಮಾನ ಶುರುವಾಗಿದೆ. ಹಿಂದೂ ಕಾರ್ಯಕರ್ತ ಪೃಥ್ವಿರಾಜ್ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಮಾಹಿತಿ ಸಿಕ್ಕಿದೆ. ಬೆಳ್ಳಾರಿಯಲ್ಲಿ ಚಿಕನ್ ಶಾಪ್ ಹೊಂದಿದ್ದ ಕಾರ್ಯಕರ್ತ ಪೃಥ್ವಿರಾಜ್ನನ್ನ ಶಫೀಕ್ ದೂರದಿಂದ ತೋರಿಸಿ ಹೋಗಿದ್ದ. ದುಷ್ಕರ್ಮಿ ಶಫೀಕ್ನ ಅನುಮಾನಾಸ್ಪದ ವರ್ತನೆಯ ದೃಶ್ಯ ಬೆಳ್ಳಾರೆ ಗ್ರಾಮದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದೃಶ್ಯವನ್ನ ಹಿಂದೂ ಕಾರ್ಯಕರ್ತರು ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ಗೆ ನೀಡಿದ್ದಾರೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಯಿಂದ ರೊಚ್ಚಿಗೆದ್ದಿದ್ದ ಉದ್ರಿಕ್ತರಿಂದ ಬಂಧಿತ ಶಫೀಕ್ ಕೆಲಸ ಮಾಡ್ತಿದ್ದ ಅಂಗಡಿ ಧ್ವಂಸ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರ ಗ್ರಾಮದ ಅಡಕೆ ಅಂಗಡಿ ಧ್ವಂಸಗೊಳಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಶಫೀಕ್ ಬಂಧನ ವಿಷಯ ತಿಳಿಯುತ್ತಿದ್ದಂತೆ ಅಂಗಡಿ ಮೇಲೆ ದಾಳಿ ಮಾಡಿದ್ದು ಆರೋಪಿ ಕೆಲಸ ಮಾಡ್ತಿದ್ದ ಅಕ್ಕಪಕ್ಕದ 5 ಅಂಗಡಿಗಳ ಮೇಲೂ ದಾಳಿ ಮಾಡಿದ್ದಾರೆ. ಮುನ್ನೆಚ್ಚರಿಕೆಯಿಂದ ಗುತ್ತಿಗಾರಿನಲ್ಲಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಕೊನೆ ಕ್ಷಣಗಳನ್ನ ಆಂಬ್ಯುಲೆನ್ಸ್ ಚಾಲಕ ಟಿವಿ9 ಜೊತೆ ಹಂಚಿಕೊಂಡಿದ್ದಾರೆ. ಪ್ರವೀಣ್ ಉಳಿಸಲು ಅಂತಿಮ ಪ್ರಯತ್ನ ಮಾಡಿದ ಶಂಶುಲ್ ಉಲಾಮಾ ಚಾರಿಟಬಲ್ ಟ್ರಸ್ಟ್ ನ ಆಂಬ್ಯುಲೆನ್ಸ್ ಚಾಲಕ ಆಶೇಕ್ ಪ್ರವೀಣ್ ಕೊನೆಯ ಸಾವಿನ ಸಮಯ ಹೇಗಿತ್ತು ಅನ್ನೋದನ್ನ ಹೇಳಿದ್ದಾರೆ. ಪ್ರವೀಣ್ ಇದ್ದ ಸ್ಪಾಟ್ಗೆ ಬಂದಾಗ ತಲೆಗೆ ಕತ್ತಿಗೆ ಗಾಯ ಆಗಿ ರಕ್ತ ಸೋರ್ತಿತ್ತು. ಆತನನ್ನ ಆಂಬ್ಯುಲೆನ್ಸ್ ನಲ್ಲಿ ಹಾಕಿಕೊಂಡು ಹೊರಟ್ವಿ. ಉಮ್ರಾ ಹೋಗುವವರೆಗೂ ಆತನ ಆರ್ತನಾದ ಕೇಳ್ತಾ ಇತ್ತು ಅಂತ ಹೇಳಿದ್ದಾರೆ. ಪ್ರವೀಣ್ ಹತ್ಯೆಯಿಂದ ಕುಟುಂಬಸ್ಥರು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ಹಂತಕರನ್ನ ಹಿಡೀರಿ, ಇನ್ನೊಬ್ಬರಿಗೆ ಇಂಥ ಸ್ಥಿತಿ ಬರೋದು ಬೇಡ ಅಂತ ಪ್ರವೀಣ್ ಪತ್ನಿ ನೂತನ ಕಣ್ಣೀರು ಹಾಕ್ತಿದ್ದಾರೆ. ನಮಗೆ ಪರಿಹಾರ ಬೇಡ, ನಿಮ್ಮ ಹಣನೂ ಬೇಡ, ಅವರನ್ನ ಕೊಂದು ಹೋದ್ರಲ್ಲ ಅವರನ್ನ ಹಿಡೀರಿ ಅಂತ ಆಗ್ರಹಿಸ್ತಿದ್ದಾರೆ. ಪಕ್ಷ ಅಂತ 24 ಗಂಟೆಯೂ ಹೋಗ್ತಿದ್ರು. ನಳಿನಣ್ಣ, ಅಂಗಾರಣ್ಣ ಅಂತ ಅವರ ಹಿಂದೆ ಹೋಗ್ತಿದ್ರು. ಆದ್ರೆ ಹತ್ಯೆ ಮಾಡಿದವರನ್ನ ನಳಿನಣ್ಣಗೆ ಹಿಡಿಯೋಕೆ ಆಗತ್ತಾ? ನಾವು ಈಗ ನರಕಯಾತನೆ ಅನುಭವಿಸ್ತಿದ್ದೇವೆ. ನಿಮ್ಮ ಮನೆಯ ಮಗಳಿಗೆ ಆಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ವಿಚಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಇಂಥವರನ್ನ ಗೆಲ್ಲಿಸಿದ ಮೇಲೆ ಈ ರೀತಿಯ ಮಾತುಗಳನ್ನ ಕೇಳಲೇಬೇಕು. ನಿಮ್ಮನ್ನ ಯಾರೋ ಗನ್ಮ್ಯಾನ್ ಕೊಡಿ ಅಂತ ಕೇಳಲ್ಲ, ಶಾಂತಿಯುತವಾದ ನೆಮ್ಮದಿಯ ಆಡಳಿತ ಕೊಡಿ ಅಂತ ಕೇಳ್ತಾರೆ ಅಷ್ಟೇ. ಚುನಾವಣೆ ವೇಳೆ ಇಂತಹ ಘಟನೆಗಳು ಹೆಚ್ಚಾಗಿ ನಡೆಯುತ್ತದೆ. ಜೀವಕ್ಕೆ ಈ ಸರ್ಕಾರದಲ್ಲಿ ಬೆಲೆಯೇ ಇಲ್ಲ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳೇ ಇದಕ್ಕೆ ಉದಾಹರಣೆ ಅಂತ ಮೈಸೂರಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರವೀಣ್ ಕೊಲೆ ಆರೋಪಿಗಳನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಆಗ್ರಹಿಸಿದ್ದಾರೆ. ಸರ್ಕಾರಿ ವಕೀಲರು ಸಮರ್ಥ ವಾದ ಮಾಡಿ ಶಿಕ್ಷೆ ಕೊಡಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರ ಕೊಲೆ ಹೊಸದೇನಲ್ಲ. ನಾನು ಗೃಹ ಸಚಿವ ಆದಾಗಿನಿಂದಲೂ ನೋಡಿದ್ದೇನೆ. 2 ಭಯೋತ್ಪಾದಕ ಫ್ಯಾಕ್ಟರಿ ಮುಚ್ಚಿಸುತ್ತೇನೆಂದು ನಾನು ಹೇಳಿದ್ದೆ.
ಈಗ ಆ ಭಯೋತ್ಪಾದಕ ಫ್ಯಾಕ್ಟರಿಗಳಿಂದ ಕೊಲೆಗಳು ಆಗ್ತಿವೆ ಅಂತ ಹೇಳಿದ್ದಾರೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನಿಟ್ಟಾರು ಹತ್ಯೆ ವಿಷಯದಲ್ಲಿ ಸಿಟಿ ರವಿ ವಿಷಯಾಂತರ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಸೂದ್, ಪ್ರವೀಣ್ ಇಬ್ಬರ ಹತ್ಯೆಗೂ ನ್ಯಾಯ ಸಿಗಬೇಕು. ಸರ್ಕಾರದ ವೈಫಲ್ಯ ಮುಚ್ಚಿಸಲು ವಿಷಯಾಂತರ ಮಾಡ್ತಿದ್ದಾರೆ. ದ್ವೇಷರಹಿತ ಸರ್ಕಾರ, ತಾರತಮ್ಯ ರಹಿತ ಸರ್ಕಾರ ಇರಬೇಕು. ಬಿಕ್ಕಟ್ಟು ಸೃಷ್ಟಿಸುವ ಸರ್ಕಾರ ಬೇಡ ಅಂತ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಪ್ರವೀಣ್ ಹತ್ಯೆಗೆ ಸರ್ಕಾರ ನೇರ ಹೊಣೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆರೋಪಿಸಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ರಾಜ್ಯದಲ್ಲಿ ಯುಪಿ ಮಾದರಿ ನೀತಿ ಜಾರಿಗೆ ಬಗ್ಗೆ ಸಿಎಂ ಮಾತನಾಡ್ತಾರೆ. ಸರ್ಕಾರದ ವೈಫಲ್ಯ ಮರೆಮಾಚಲು ಯುಪಿ ಮಾಡೆಲ್ ಬಗ್ಗೆ ಮಾತನಾಡ್ತಾರೆ. ಗುಪ್ತಚರ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಸಮಾಜ ವಿರೋಧಿ ಸಂಘಟನೆಗಳನ್ನ ನಿಷೇಧಿಸುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿಗೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡೋದು ಇನ್ನೂ ತಪ್ಪಿಲ್ಲ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಪಕ್ಷದ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಕ್ಕೆ ದಿಕ್ಕು ತಪ್ಪಿಸುವ ಕೆಲಸವಾಗ್ತಿದೆ. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಬಿಟ್ಟು ಬಿಡಬೇಕು. ರಾಜ್ಯದಲ್ಲಿ ಮೊದಲು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟು ಬಲಿ ತೆಗೆದುಕೊಂಡಿದ್ದಾರೆ ಅಂತ ಕೈ ನಾಯಕ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ವಾಯುಸೇನೆ ವಿಮಾನ ಪತನ, ಪೈಲಟ್ಗಳು ಸಜೀವ ದಹನ. ರಾಷ್ಟ್ರಪತಿ ಮುರ್ಮು ಅಪಮಾನಿಸಿದ ಅಧೀರ್ ವಿರುದ್ಧ ಕಮಲ ರೋಷಾಗ್ನಿ. ಗದಗದಲ್ಲಿ ವೃದ್ಧನ ಮೇಲೆಯೇ ಬಿತ್ತು ಮೇಲ್ಛಾವಣಿ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ರಾಜಸ್ಥಾನದಲ್ಲಿ ವಾಯುಸೇನೆ ವಿಮಾನ ಪತನಗೊಂಡಿದೆ. ರಾಜಸ್ಥಾನದ ಬಾರ್ಮರ್ ಬಳಿ MiG-21 ವಿಮಾನ ಅಪಘಾತಕ್ಕೀಡಾಗಿದೆ. ವಿಮಾನದಲ್ಲಿದ್ದ ಇಬ್ಬರು ಪೈಲಟ್ಗಳು ಮೃತಪಟ್ಟಿದ್ದಾರೆ. ವಿಮಾನ ಕೆಳಗೆ ಬೀಳುತ್ತಿದ್ದಂತೆ ಧಗಧಗನೆ ಹೊತ್ತಿ ಉರಿದಿದೆ. ಈ ವೇಳೆ ವಿಮಾನದಲ್ಲಿದ್ದ ಪೈಲಟ್ಗಳ ಮೃತದೇಹ ಛಿದ್ರವಾಗಿದೆ. ಅಲ್ಲದೆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಮೃತದೇಹಗಳು ಬೆಂದು ಹೋಗಿವೆ. ಇನ್ನು ಬಾರ್ಮರ್ ಏರ್ಬೇಸ್ನಲ್ಲಿ ತರಬೇತಿ ಪೈಲಟ್ಗಳಿಗೆ ತರಬೇತಿ ನೀಡುತ್ತಿದ್ದಾಗ ದುರಂತ ಸಂಭವಿಸಿದೆ. ವಿಮಾನ ದುರಂತದ ತನಿಖೆಗೆ ಆದೇಶಿಸಲಾಗಿದೆ. ಮೃತ ಪೈಲಟ್ಗಳ ಕುಟುಂಬಕ್ಕೆ ಟ್ವೀಟ್ ಮೂಲಕ ವಾಯುಸೇನೆ ಸಾಂತ್ವನ ಹೇಳಿದೆ. ಅಲ್ಲದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಏರ್ ಚೀಫ್ ಮಾರ್ಷಲ್ VR ಚೌಧರಿ ಜೊತೆಗೆ ಮಾತುಕತೆ ನಡೆಸಿದ್ದು ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳ ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಸಿಲುಕಿರುವ ಪಾರ್ಥ ಚಟರ್ಜಿಯನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಪಾರ್ಥ ಚಟರ್ಜಿ ಆಪ್ತೆ ಅರ್ಪಿತಾ ಮುಖರ್ಜಿ ಒಡೆತನದ 2ನೇ ಫ್ಲಾಟ್ನಲ್ಲಿ ನಿನ್ನೆ ಇಡಿ ದಾಳಿ ನಡೆಸಿತ್ತು. ಈ ವೇಳೆ 5 ಕಿಲೋಗ್ರಾಂಗಳಷ್ಟು ಚಿನ್ನಾಭರಣ ಜೊತೆಗೆ 29 ಕೋಟಿ ನಗದು ಪತ್ತೆಯಾಗಿತ್ತು. ಇದಾದ ಕೆಲವೇ ಗಂಟೆಗಳ ನಂತರ ಸಿಎಂ ಮಮತಾ ಬ್ಯಾನರ್ಜಿ ಪಾರ್ಥರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಬಿಬಿಎಂಪಿ ಚುನಾವಣೆ ಕುರಿತ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. 1 ವಾರದಲ್ಲಿ ಮೀಸಲಾತಿ ಪ್ರಕಟಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಅಲ್ಲದೆ ಮೀಸಲಾತಿ ಪ್ರಕಟಿಸಿದ ಬಳಿಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗಕ್ಕೆ ತಿಳಿಸಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ AM ಖಾನ್ವಿಲ್ಕರ್ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ದ್ರೌಪದಿ ಮುರ್ಮು ಅವರನ್ನ ಅಮಂಗಳ ಎಂದು ಕಾಂಗ್ರೆಸ್ ಕರೆದಿದೆ. ಈ ಮೂಲಕ ದ್ರೌಪದಿ ಮುರ್ಮು ಅವರಿಗೆ ಅವಮಾನ ಮಾಡಲಾಗಿದೆ ಅಂತ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಆದಿವಾಸಿ ವಿರೋಧಿ, ಮಹಿಳಾ ವಿರೋಧಿ ಅಂತ ಇರಾನಿ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಅಧೀರ್ ರಂಜನ್ ಚೌಧರಿಗೆ ಮಹಿಳಾ ಆಯೋಗ ನೋಟಿಸ್ ನೀಡಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಇಂದು ಬೀದರ್ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ HAL ಏರ್ಪೋರ್ಟ್ನಿಂದ ಹೈದರಾಬಾದ್ ತಲುಪಲಿದ್ದಾರೆ. ಹೈದರಾಬಾದ್ನಿಂದ ರಸ್ತೆ ಮೂಲಕ 11 ಗಂಟೆ ಬೀದರ್ ತಲುಪಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ತಿಂಗಳಿನಿಂದ ಕಾರಂಜ ಸಂತ್ರಸ್ತರು ಪ್ರತಿಭಟನೆ ನಡೆಸುತ್ತಿದ್ದು, ಡ್ಯಾಂ ನಿರ್ಮಾಣದ ವೇಳೆ ಭೂಮಿ ಕಳೆದುಕೊಂಡ ರೈತರ ಮನವಿಯನ್ನ ಸ್ವೀಕರಿಸಲಿದ್ದಾರೆ. ಬಳಿಕ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 4 ಗಂಟೆಗೆ JDS ಮುಖಂಡರೊಂದಿಗೆ ಸಭೆ ನಡೆಸಿ ರಾತ್ರಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ.